ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತಿನ ವಿಡಿಯೋ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಡೌಟ್ಗಳಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ತೊಗೊಳ್ತಿರೋರು ತೀರೋದ್ರೆ ಸೊ ಏನು ಮಾಡಬೇಕು, ಸೊ ಮತ್ತು ಯಾವ ರೀತಿ ಹಣ ತೊಗೋಬೇಕು, ಸೊ ಮತ್ತು 7ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಸೊ ಮತ್ತು ಪುರುಷರಿಗೆ 2,000 ರೂಪಾಯಿ ಸಿಗುತ್ತಂತೆ ಅಂತ ತುಂಬಾ ವೈರಲ್ ಆಗ್ತಿದೆ. ಸೊ ಇದು ಮತ್ತು ಇದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ, ಸೊ ಇದೇ ಥರ ತುಂಬಾ ಡೌಟ್ಗಳಿದೆ. ಸೊ ನಿಮ್ಮೆಲ್ಲ ಡೌಟ್ಗಳು ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿನಿಂದಾಗಿ ಈಗ ಅರ್ಜಿಯನ್ನು ಹೊಸ್ದಾಗಿ ಹಾಕ್ಬೋದಂತ, ಗೃಹಲಕ್ಷ್ಮಿ ಯೋಜನೆಗೆ ಹಾಕ್ಬೋದಂತ ಕೇಳ್ತಾ ಇದ್ದೀರಲ್ವಾ. ಸೊ ಹೌದು, ಖಂಡಿತವಾಗ್ಲೂ ಹಾಕ್ಬೋದು ಹೊಸ್ದಾಗಿ ಅರ್ಜಿನ. ಸೊ ಈಗ ಯಾರೆಲ್ಲ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರೋ ಸೊ ಅವರೆಲ್ಲ ಹೋಗಿ ಅರ್ಜಿಯನ್ನು ಹಾಕ್ಬೋದಾಯ್ತಾ. ಸೊ ಎಲ್ಲಿ ಅರ್ಜಿಯನ್ನು ಹಾಕೋದು, ಸೊ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಿದೆಯಲ್ಲ, ಸೊ ಅವ್ರೇನಾದ್ರು ತೀರ್ಕೊಂಡ್ರೆ ಈಗ ಸೊ ಯಾವ ರೀತಿ ಹಣ ತೊಗೊಳೋದು, ಸೊ ಯಾರಾದರೂ ಗೃಹಲಕ್ಷ್ಮಿ ಹಣ ತೊಗೊಳೋದು ತೀರ್ಕೊಂಡ್ರೆ ಸೊ ಅದೇ ತಿಂಗಳು ಹೋಗ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಸೊ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸ್ಬೇಕು ಆಯಿತಾ. ಸೊ ಅಂದರೆ ತೀರ್ಕೊಂಡ್ರಲ್ಲ, ಸೊ ಅವ್ರ ಹೆಸರನ್ನು ಡಿಲೀಟ್ ಮಾಡಿಸಿ ಸೊ ನಿಮ್ಮ ಮನೇಲಿ ಅವರ ನಂತರ ಯಾರು ಹಿರಿಯರು ಇರ್ತಾರೋ ಸೊ ಅವ್ರ ಹೆಸರನ್ನ ನಿಮ್ಮ ಯಜಮಾನಿ ರೇಷನ್ ಕಾರ್ಡಲ್ಲಿ ಯಜಮಾನಿ ಹೆಸರಲ್ಲಿ ಸ್ಥಾನದಲ್ಲಿ ಕೂರಿಸ್ಬೇಕಾಯ್ತಾ. ಏಪ್ರಿಲ್ 1ನೇ ತಾರೀಕಿಂದ ಹೊಸ ರೇಷನ್ ಕಾರ್ಡು ಅಥವಾ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆಗ ನೀವು ಹೊಸ ರೇಷನ್ ಕಾರ್ಡ್ ಇಲ್ದವ್ರು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ. ಸೊ ಏನಾದ್ರು ತಿದ್ದುಪಡಿ ಈ ಥರ ಯಾರಾದರೂ ತೀರೋಗಿದ್ರೆ ಅಥವಾ ಹೊಸದಾಗಿ ಹೆಸರು ಸೇರಿಸೋದಾಗಲಿ ಡಿಲೀಟ್ ಮಾಡಿಸೋದಾಗಲಿ ತಿದ್ದುಪಡಿ ಇದ್ದರೆ ಸೊ ಏಪ್ರಿಲ್ 1ನೇ ತಾರೀಕಿಂದ ತಿದ್ದುಪಡಿ ಮಾಡಿಸ್ಕೊಳ್ಳಿ ಆಯಿತಾ. ಸೊ ಇನ್ನೊಂದು ವಿಷಯಕ್ಕೆ ಬರೋದಾದರೆ ಪುರುಷರಿಗೆ 2,000 ರೂಪಾಯಿ ಕೊಡ್ತಾರಂತೆ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾರಂತೆ ತುಂಬಾ ವೈರಲ್ ಆಗ್ತಾಯಿದೆ. ಸೊ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಸೊ ಚಾನ್ಸೇ ಇಲ್ಲ. ಸೊ ಯಾರು ಕೂಡ ಗಂಡಸರಿಗೆ ಪುರುಷರಿಗೆ ಆಗಲಿ ಸೊ ಯಾರು ಕೂಡ 2,000 ರೂಪಾಯಿನ ಸಿಗ್ತಾ ಇಲ್ಲ ಆಯಿತಾ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಹೆಂಡ್ತಿಗೆ ಅಥವಾ ನಿಮ್ಮ ತಾಯಿಗೆ ಅಷ್ಟೇ 2,000 ರೂಪಾಯಿ ಸಿಗೋದೈತಾ. ಸೊ ಇದಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಘೋಷಣೆ ಮಾಡಿಲ್ಲ ಆಯಿತಾ. ಸೊ ಇನ್ನು 7ನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ ಎಲ್ಲ ಕೇಳ್ತಾ ಇದ್ದೀರಲ್ವಾ. ಸೊ 7ನೇ ಕಂತು ಹಣ ಈಗ ಆಲ್ರೆಡಿ ಜಮಾ ಆಗೋದಕ್ಕೆ ಶುರುವಾಗಿದೆ. ಸೊ ಈಗ ಒಂದು ದಿನಕ್ಕೆ ಫಾಸ್ಟಾಗಿ ಜಮಾ ಆಗ್ತಿದೆ. 20ರಿಂದ 30 ಲಕ್ಷದವರೆಗೂ ಜನರಿಗೆ ಜಮಾ ಆಗ್ತಿದೆ ಆಯಿತಾ. ಸೊ ಈ ಆದಷ್ಟು ಬೇಗ ಎಲ್ಲರ ಖಾತೆಗೆ ಜಮಾ ಆಗುತ್ತೆ. ಮಾರ್ಚ್ 31ನೇ ತಾರೀಕೊಳಗಡೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಸೊ ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟು ಯಾಕೆ ಮಾಡಿಸ್ಬೇಕು, ಸೊ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. ಸೊ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ, ಸೊ ನೀವು ಆಧಾರ್ ಕಾರ್ಡ್ ಏನಾದರೂ ಮಾಡಿಸಿ 10 ವರ್ಷಕ್ಕೆ ಕಳೆದಿದ್ರೆ ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು. ಸೊ ನಮ್ಮದು ಈಗ ರೆಗ್ಯುಲರಾಗಿ ಹಣ ಬರ್ತಾಯಿದೆ. ಸೊ ನಾವೇನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಬೇಡ ಅಂತ ನೀವೇನಾದ್ರು ಸುಮ್ಮನಾದರೆ ಸೊ ಅದು 2 ತಿಂಗಳು ಬಂದು ಕಂಟಿನ್ಯೂಸ್ ಸೊ ಆಮೇಲೆ ಸ್ಟಾಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಧಾರ್ ಕಾರ್ಡ್ ಇನ್ಆ್ಯಕ್ಟಿವ್ ಆಗುತ್ತೆ ಆಯಿತಾ. ಸೊ ಆದ್ದರಿಂದ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ. ಸೊ ಯಾವುದೇ ರೀತಿ ಹಣ ಬರೋದು ನಿಲ್ಲೋದಿಲ್ಲ ಆಯಿತಾ. ಸೊ ನೀವೇನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಯಾವುದೇ ರೀತಿ ಹಣ ಬರೋದಿಲ್ಲ ಆಯಿತಾ. ಸೊ ಇನ್ನೊಂದು ವಿಷಯಕ್ಕೆ ಬರೋದಾದರೆ 6ನೇ ಕಂತು ಹಣ. ಸೊ 6ನೇ ಕಂತು ಹಣ ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ. ಸೊ ಒಂದು 5% ಜನರಿಗೆ ಮಾತ್ರನೇ 6ನೇ ಕಂತು ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಆಯಿತಾ. ಸೊ 6ನೇ ಕಂತು ಹಣ ಬಂದಿಲ್ಲ ಅನ್ನೋರ್ಗೂ ಕೂಡ ಏನೂ ಓರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ 7ನೇ ಕಂತು ಹಣ ಬಿಡುಗಡೆ ಆಗಿದೆ. ಸೊ 6ನೇ ಕಂತು ಮತ್ತು 7ನೇ ಕಂತು ಆ್ಯಡ್ ಆಗಿ ಒಟ್ಟಿಗೆ ಜಮಾ ಆಗ್ತಾ ಆಯಿತಾ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ವಿಷಯಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತು ಹಣ ಇದುವರೆಗೂ ನಮ್ಗೆ ತಲುಪಿಲ್ಲ ಅಂತ ಕೇಳ್ತಾ ಇದ್ದೀರಿ, ಕಾಮೆಂಟ್ ಮಾಡಿದ್ದೀರಲ್ವಾ. ಸೊ ಅವ್ರು ಏನು ಮಾಡಬೇಕು ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕೆ ಫಸ್ಟ್ ಭೇಟಿ ಕೊಡಬೇಕು ನೀವು. ಸೊ ಭೇಟಿ ನಿಮ್ಮ ತಾಲೂಕಲ್ಲೇ ಇರುತ್ತೆ ಆ ಆಫೀಸು. ಸೊ ಅಲ್ಲಿಗೆ ಭೇಟಿ ಕೊಟ್ಟು ನೀವು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿ. ಸೊ ನೀವು GST ಪೇಯರ್ಸ್ ಅಲ್ವಾ ಅಂತ ಅವ್ರು ಚೆಕ್ ಮಾಡ್ತಾರೆ. ಸೊ ನಿಮ್ದೆಲ್ಲ ಕರೆಕ್ಟಾಗಿದೆಯಾ ಮತ್ತೆ ಹೊಸ್ದಾಗಿ ಅರ್ಜಿ ಹಾಕ್ಸ್ಬೇಕು. ಸೊ ಅವರು ಅರ್ಜಿ ಹಾಕ್ಸಿ ನಿಮ್ಗೆ ಹಣ ಬರೋ ಥರ ಮಾಡಿಕೊಡ್ತಾರೆ ಆಯಿತಾ. ಸೊ ಮೊದಲು ನೀವು ಅಲ್ಲಿ ಭೇಟಿ ಕೊಡಿ. ಸೊ ನಿಮ್ಮ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ. ಸೊ ನಾನು ಈ ಗೃಹಲಕ್ಷ್ಮಿ ಯೋಜನೆಯ ಸೊ ಡೌಟ್ಗಳಿಗೆಲ್ಲ ಉತ್ತರ ಕೊಡೋ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಕೈಲಾದಷ್ಟು. ಸೊ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.